ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ತೋರಿಸ್ತಾ ಇರೋ ಲೇಔಟಲ್ಲಿ ಒಂದು ಹೊಸ ಮನೆ ನಾನು ತೋರಿಸ್ತೀನಿ. ಈ ಲೇಔಟ್ ನೋಡಿ, ನಾನು ತೋರಿಸ್ತೀನಿ ಲೇಔಟು ಫುಲ್ಲು ಟಾರ್ ರೋಡ್ ಆಗಿದೆ. ಇನ್ನು ಕ್ರಾಸ್ ರೋಡ್ಗೆ ಟಾರ್ ರೋಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರೋ ಏರಿಯಾದಲ್ಲಿ ಒಂದು ಮನೆನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ತೋರಿಸ್ತಾಯಿಲ್ಲ, ಈ ಫ್ರಂಟ್ ಎಲಿವೇಶನ್ ಈ ಮನೆಯೇ ಈಗ ಸೇಲ್ಗಿರೋದು. ಹೊಸ ಮನೆ ಇದು, ಈ ಮನೆಯೇ ಸೇಲ್ಗಿರೋದು. ನೋಡಿ, ಇದು 20 ಆಮೇಲೆ 36 20 ರೋಡ್ಗೆ ಇದೆ, 36 ಬ್ಯಾಕ್ ಸೈಡ್ಗಿದೆ. ಸೊ ಟೋಟಲ್ 720 ಅಡಿ ಬರುತ್ತೆ, 720 ಅಡಿ ಸ್ಕ್ವೇರ್ ಫೀಟ್ ಬರುತ್ತೆ. ಸೌತ್ಗೆ ಸೈಡ್ ಫೇಸ್ ಬಂದಿದೆ, ಆಮೇಲೆ ಈಸ್ಟ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಪಾರ್ಕಿಂಗ್ ನಿಮಗೆ ರೋಡಲ್ಲೇ ನಿಲ್ಸ್ಕೊಬೋದು ಆರಾಮ್ಸೆ. ಆದ್ರೂ ಪಾರ್ಕಿಂಗ್ ಅಂತ ಬೇಕಾಗಿದ್ದವ್ರಿಗೆ ಆಲ್ಮೋಸ್ಟ್ ಇದನ್ನು ಅಡ್ಜಸ್ಟ್ ಆಗುತ್ತೆ. ಸೊ ಹಂಗಾಗಿ ಪಾರ್ಕಿಂಗಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ 2 ಕಾರ್ನ ನಿಲ್ಸ್ಕೊಬೋದು. ಚಿಕ್ಕ ಕಾರ್ಗಳಾದರೆ 2 ಕಾರ್ನ ನಿಲ್ಸ್ಕೊಬೋದು, ದೊಡ್ಡ ಕಾರ್ ಆದರೆ 1 ಕಾರ್ನ ನಿಲ್ಸ್ಕೊಬೋದು. ಫ್ರೆಂಡ್ಸ್, ಇದು BBMP ಲಿಮಿಟಲ್ಲಿ ಬಿ ಖಾತಾ ಬರುತ್ತೆ. ಇದರಲ್ಲಿ G+2 ಪ್ರೊವೈಡ್ ಮಾಡಿದರೆ. ಗ್ರೌಂಡಲ್ಲಿ ಸಿಂಗಲ್ BHK, ಫಸ್ಟಲ್ಲಿ 2 BHK, ಸೆಕೆಂಡಲ್ಲಿ 2 BHK. ನಿಮಗೆ ಓನಾಗಿ ಇಟ್ಕೊಂಡು ಏನಿಲ್ಲ ಅಂದ್ರೂ ಒಂದು 15,000 ರೂಪಾಯಿ ನೀವು ಇಟ್ಕೊಂಡು ಒಂದು 15,000 ರೂಪಾಯಿ ರೆಂಟೆಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವಿಲ್ಲ ಅಂದರೆ ಏನಿಲ್ಲ ಅಂದರೂ 25,000 ರೂಪಾಯಿನ ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಮನೆ ಒಳಗಡೆ ಬಂದಿದ್ದೀನಿ, ಎಂಟ್ರಿ ಆಗಿದ್ದೀನಿ. ಸಿಂಗಲ್ BHK ಮನೆ ತೋರಿಸ್ತೀನಿ. ಸಿಂಗಲ್ BHKಲ್ಲಿ ಹಾಲು, ಬೆಡ್ರೂಮು, ಒಂದು ಕಾಮನ್ ಬಾತ್ರೂಮು ಪ್ಲಸ್ ಅಡುಗೆ ಮನೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಬೆಡ್ರೂಮ್ಗೂ ಕಿಚನ್ಗೂ ಎಲ್ಲದಕ್ಕೂ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮ್ಸೆ ಇಟ್ಕೊಬೋದು. ಮೇಯ್ನ್ ರೋಡು ಪ್ಲಸ್ ಬಸ್ ಸ್ಟಾಪು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ನಿಮಗೆ 24 ಅವರ್ಸ್ ಅಂದರೆ ಮಾರ್ನಿಂಗು 5ಇಂದ ಈವ್ನಿಂಗ್ 10-11ವರೆಗೂ ನಿಮಗೆ ಬಸ್ಸಸ್ ಅವೈಲೇಬಲ್ ಇರ್ತವೆ. ಸೊ ಹಂಗಾಗಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಏರಿಯಾದಲ್ಲಿ. ಫ್ರೆಂಡ್ಸ್, ಈ ಏರಿಯಾ ಕರೆಕ್ಟ್ ಏರಿಯಾ ಬಂದ್ಬಿಟ್ಟು ಲೊಕೇಶನ್ ಬಂದ್ಬಿಟ್ಟು ಕರಿಓಬ್ನಳ್ಳಿ ಕರೆಕ್ಟ್ ಲೊಕೇಶನ್ನು. ಸೊ ನಿಮಗೆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಈ ಕರಿಓಬ್ನಳ್ಳಿ ಈ ಮನೆಗೆ ನಿಮಗೆ ಏನಿಲ್ಲ ಅಂದ್ರೆ ಒಂದು 4 to 5 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ 8 ಮೈಲು, ದೊಡ್ಡಬಿದ್ರಕಲ್ಲು, ಚಿಕ್ಕಬಿದ್ರಕಲ್ಲು, ತಿಗಡುಪಾಳ್ಯ, ಅಂದ್ರಳ್ಳಿ, ಡಿ ಗ್ರೂಪು, ಹೇರೋಹಳ್ಳಿ, ಮಾಗಡಿ ರೋಡ್ ಇವೆಲ್ಲ ನಿಯರೆಸ್ಟ್ ಪ್ಲೇಸಸ್ಸು. ಸೊ ಇದರ ನಿಯರ್ಗೆ ಈ ಪ್ಲೇಸ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಪಾರ್ಕಿಂಗ್ ತೋರಿಸ್ದೆ, ಸಿಂಗಲ್ ಬೆಡ್ರೂಮ್ ಮನೆ ತೋರಿಸ್ದೆ. ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ 2 BHK ನಿಮಗೆ ಎಲ್ಲ ಮನೆಯಲ್ಲೂ ಇಂಟೀರಿಯರು, ವಾರ್ಡ್ರೋಬ್ಸು, POP ಪ್ರತಿಯೊಂದು ಕಂಪ್ಲೀಟ್ ಮಾಡಿದ್ದಾರೆ. ಪ್ರತಿಯೊಂದು ನೋಡಿ, ನಿಮಗೆ ವಾಲ್ ಟೈಲ್ಸ್ ಬಂದ್ಬಿಟ್ಟು ಅಪ್ ಟು ರೂಫ್ವರೆಗೂ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಬ್ಲ್ಯಾಕ್ ಬಾರ್ಡರ್ ಕೊಟ್ಟಿದ್ದಾರೆ. ಪ್ಲಸ್ ಹಸು ಇರೋ ಒಂದು ಟೈಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಪೋಸಿಟ್ಗೆ ಮನೆಗೆ ಎಂಟ್ರಿ ಆಗೋ ಫ್ರಂಟಲ್ಲಿ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಈಗ ನೋಡಿ 2 BHK ಮನೆನ ಎಂಟ್ರಿ ಕೊಡ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ, ಬೆಡ್ರೂಮ್ಸು ಸ್ಪೇಷಿಯಸ್ ಆಗಿದೆ. ಯಾಕಂದರೆ 720 ಅಡಿ ಬರುತ್ತೆ, ಟೋಟಲ್ 720 ಅಡಿ ಬರುತ್ತಲ್ಲ. ಸೊ ಹಂಗಾಗಿ ಎಲ್ಲನೂ ಸ್ಪೇಷಿಯಸ್ ಆಗಿ ಬರುತ್ತೆ. ಸೌತ್ ಫೇಸ್ ಸೈಟು ಈಸ್ಟ್ಗೆ ಡೋರ್ ಮಾಡಿರೋದ್ರಿಂದ ನಿಮಗೆ ದೊಡ್ಡದಾಗಿ ಕಾಣುತ್ತೆ. ನೋಡಿ, TV ಕ್ಯಾಬಿನೆಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟೀಕುಡ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ದೇವ್ರ ಮನೆ ಕೊಟ್ಟಿದ್ರು, ವಾಸ್ತು ಪ್ರಕಾರ ಇದೆ ಅದು ಕೂಡ. ಸ್ಲೈಡಿಂಗ್ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ 2 ಕಡೆ ಹಿಂದ್ಗಡೆ ಫ್ರಂಟ್ಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ನಿಮಗೆ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ನೀವು ಏನಿಲ್ಲ ಅಂದರೂ ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು.
ಎಲ್ಲ ಬೆಡ್ರೂಮ್ನಲ್ಲೂ ಕಿಂಗ್ ಸೈಜ್ ಕಾಟ್ನ ನೀವು ಯೂಸ್ ಮಾಡ್ಬೋದು. ಒಂದು ಗ್ಲಾಸ್ ಫಿನಿಶಿಂಗ್ ಇರೋ ಲ್ಯಾಮಿನೇಟ್ಸ್ನ ಯೂಸ್ ಮಾಡಿದ್ದಾರೆ ವಾರ್ಡ್ರೋಬ್ಸ್ಗಳಿಗೆ. ಪ್ರತಿಯೊಂದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಈ ಕಡೆಯಿಂದನೂ ವ್ಯೂ ತೋರಿಸ್ತಾ ಇದ್ದೀನಿ, POP ತೋರಿಸ್ತಾ ಇದ್ದೀನಿ. POP ಲೈಟಿಂಗ್ಸು, ಡಿಸೈನು ಎಲ್ಲ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ, ಅಂದರೆ ಈ ನನ್ನ ಚಾನಲ್ಗೆ ಬಂದು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಯಾವುದಾದ್ರೂ ಪ್ರಾಪರ್ಟಿ, ಲ್ಯಾಂಡು, ಸೈಟ್ಸು ನೋಡ್ತಾ ಇದ್ದರೆ ನನ್ನ ಚಾನಲ್ನಲ್ಲಿ ಅದಕ್ಕೆ ತಕ್ಕನಾಗಿಯೇ ವಿಡಿಯೋಗಳು ಇದ್ದಾವೆ. ಸೊ ಅವು ಕೂಡ ಗಮನಿಸಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ. ನಾನು 100% ತಿಳಿಸ್ಕೊಡ್ತೀನಿ. ಅದು ಅವೈಲಬಲ್ ಇದ್ದರೆ ನೀವು ಬಂದು ವಿಸಿಟ್ ಮಾಡಿ. ಅದು ಓಕೆ ಆಯಿತು ಅಂದರೆ ನೀವು ಬೈ ಮಾಡ್ಬೋದು. ಆಮೇಲೆ ಇದಲ್ದಲೇ ನನ್ನ ಕಡೆಯಿಂದ ಹೋಮ್ ಲೋನ್ ಮಾಡಿಕೊಡ್ತೀನಿ, ಕನ್ಸ್ಟ್ರಕ್ಷನ್ ಪ್ಲಸ್ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನ್ ಮಾಡಿಕೊಡ್ತೀನಿ, ಬಿಸ್ನೆಸ್ ಲೋನ್ ಮಾಡಿಕೊಡ್ತೀನಿ, ವೆಹಿಕಲ್ ಲೋನ್ ಮಾಡಿಕೊಡ್ತೀನಿ, ರಿಜಿಸ್ಟ್ರೇಷನ್ಗೆ ಹೆಲ್ಪ್ ಮಾಡ್ತೀನಿ, ಅಗ್ರಿಮೆಂಟ್ಗೂ ಕೂಡ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಸೊ ಹಂಗಾಗಿ ನಿಮಗೆ ಪ್ರಾಪರ್ಟಿ ರಿಲೇಟೆಡ್ ಏನೇ ವಿಷಯಗಳಿದ್ರು ಅದಕ್ಕೆ ಯಾವುದೇ ರೀತಿಯ ಹೆಲ್ಪ್ ಬೇಕಂದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಮಾಡಿಕೊಡ್ತೀನಿ ಎಲ್ಲದನ್ನು. ಅದಲ್ದಲೆ ನಿಮಗೆ ಗೊತ್ತಿರೋ ಕಡೆಯಿಂದ ಮಾಡಿಸ್ಕೊಂಡ್ರು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಏನಂದರೆ ನನ್ನ ಕಡೆ ಬಂದ ಕಸ್ಟಮರ್ಗೆ ಎಲ್ಲ ಫೆಸಿಲಿಟಿ ನಾನು ಒದಗಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನನ್ನ ಕಡೆ ಇವೆಲ್ಲ ಫೆಸಿಲಿಟಿ ಅವೈಲೇಬಲ್ ಇದ್ದಾವೆ. ಸೊ ನಿಮಗೆ ಬೇಕು ಅಂದರೆ ನಾನು ಇವೆಲ್ಲ ಫೆಸಿಲಿಟಿನ ನಾನು ಮಾಡಿಕೊಡ್ತೀನಿ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಗ್ರೌಂಡ್ ತೋರಿಸ್ದೆ, ಫಸ್ಟ್ ಫ್ಲೋರ್ ತೋರಿಸ್ದೆ, ನೆಕ್ಸ್ಟ್ ಸೆಕೆಂಡ್ ಫ್ಲೋರ್. ನಿಮಗೆ ರೆಂಟೆಡ್ ಆಗಲೇ ಹೇಳ್ದಂಗೆ ಏನಿಲ್ಲ ಅಂದ್ಬಂದು ನೀವಿಲ್ಲ ಅಂದ್ಕೊಂಡ್ರೆ ಒಂದು 25,000 ರೂಪಾಯಿ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇದ್ಕೊಂಡಾದರೆ ಒಂದು 15,000 ರೂಪಾಯಿ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ ಈಗಲೇ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 95 ಲಕ್ಷ, 95 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಸೊ ನೆಗೋಷಿಯಬಲ್ ಇರುತ್ತೆ. ನೀವು ಬಂದು 95 ಲ್ಯಾಕ್ಸ್ ಅಂತ ಅಂದ್ಕೊಂಡು ನೀವು ನೋಡ್ದಂಗೆ ಇರೋಕ್ಕೆ ಹೋಗ್ಬೇಡಿ. ಬನ್ನಿ, ನೋಡಿ, ಎಲ್ಲ ವಿಚಾರಿಸಿ, ಲೀಗಲ್ ಚೆಕ್ ಅಕ್ಕಪಕ್ಕ ವಿಚಾರಿಸ್ಕೊಂಡು ಇಲ್ಲಿ ಏನು ರೇಟ್ ಓಡ್ತಾ ಇದೆ ಅಂತ ಎಲ್ಲ ಕೇಳಿಕೊಂಡು ಆ ರೇಟ್ ಅದಕ್ಕೆ ವರ್ತಿದೆಯಾ ಈ ಬಿಲ್ಡಿಂಗಿಗೆ ಅಂತ ಥಿಂಕ್ ಮಾಡಿ ಬಂದು ಕುತ್ಕೊಂಡು ಮಾತಾಡಿ ಆಮೇಲೆ ಒಂದು ಡಿಸಿಷನ್ ತೊಗೊಳ್ಳಿ. ಅದು ನಿಮ್ಮ ರೇಟಿಗೆ ಬರಲಿಲ್ಲ ಅಂದರೆ. ಹಾಗಾಗಿ ನೀವು ಯಾವುದೇ ಆಗಲಿ ಒಂದು ಸಿಟ್ಟಿಂಗ್ ಮಾಡಿ ರೇಟ್ ಒಂದು ಗೊತ್ತಾಗ್ಬಿಡುತ್ತೆ. ಅವಾಗ ಸಿಟ್ಟಿಂಗ್ ಮಾಡಿದ್ಮೇಲೆ ನಿಮಗೆ ರೇಟು ಎಷ್ಟಿರ್ಬೋದು, ಎಷ್ಟಕ್ಕೆ ಬರ್ಬೋದು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಒಂದು ಸರಿ ಸಿಟ್ಟಿಂಗ್ ಮಾಡಿ ಆಮೇಲೆ ನಿಮಗೆ ಆ ರೇಟನ್ನು ಓಕೆ ಆಗಲ್ಲ ಅಂದರೆ ಬೇಕಾದ್ರೆ ಅದನ್ನು ಕೈ ಬಿಡಿರಂತೆ, ನೆಕ್ಸ್ಟ್ ಯಾವುದನ್ನ ಇನ್ನೊಂದು ಮನೆ ನೋಡಿರಂತೆ. ಇದರ ನಿಯರೆಸ್ಟ್ಗೆ, ಈ ಮನೆ ನಿಯರೆಸ್ಟ್ಗೆ ನಿಮಗೆ ಸ್ಕೂಲ್ಗಳಿಗಂತೂ ಬರೋನೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಅಹಮಾತ್ಮ ಸ್ಕೂಲ್ ಅಂತ ಇದೆ, ಸಿದ್ಧಾರ್ಥ ಸ್ಕೂಲ್ ಇದೆ, ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಆ ಕಡೆ ಪ್ರೆಸಿಡೆನ್ಸಿ ಸ್ಕೂಲ್ ಇದೆ, ಈ ಕಡೆ ಬಂದರೆ ಚರ್ಚ್ ಸ್ಕೂಲ್ ಬರುತ್ತೆ, ನೆಲಗದ್ರಳ್ಳಿ ಸೈಡಲ್ಲಿ ಚರ್ಚ್ ಸ್ಕೂಲ್ ಬರುತ್ತೆ, ಆ ಕಡೆ ಶೋನ್ಸ್ಟ್ಯಾಟ್ ಸ್ಕೂಲ್ ಕೂಡ ಬರುತ್ತೆ. ನಿಮಗೆ ಕಾಲೇಜು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ನಿಮಗೆ ಒಂದು 6 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಏನಿಲ್ಲ ಅನ್ನೋ ಒಂದು 5 to 6 ಕಾಲೇಜಸ್ ಅವೈಲೇಬಲ್ ಇದ್ದಾವೆ. ಸೊ ಹಾಗಾಗಿ ನಿಮಗೆ ಈ ಏರಿಯಾದಲ್ಲಿ, ಈ ಮನೆಯಿಂದ ಈ ಏರಿಯಾ ಸುತ್ತಮುತ್ತ ಎಜುಕೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ಎಲ್ಲ ಮೇಯ್ನ್ ಪಾಯಿಂಟ್ಸ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಹಂಗಾಗಿ ನಿಮಗೆ ಯಾವುದೇ ರೀತಿಯ ಅಕಸ್ಮಾತ್ ನಾನು ವಿಡಿಯೋದಲ್ಲಿ ಏನಾದರೂ ಹೇಳೋಕ್ಕೆ ಮರ್ತೋಗಿದ್ದರೆ ಅಲ್ಲೂ ಮೆನ್ಷನ್ ಮಾಡಿದ್ದೀನಿ. ಅದು ಬಿಟ್ಟರೆ ನಿಮಗೆ ಫೋನ್ ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬೋದು, ಇಲ್ಲ ಕಮೆಂಟ್ಸ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, ಹಂಗೂ ಕೂಡ ನೀವು ತಿಳ್ಕೊಬೋದು. ನಮ್ಮ ಕಡೆ ಒಂದು 65 ಲ್ಯಾಕ್ಸಿಂದ 65 ಲಕ್ಷದಿಂದ ನಿಮಗೆ ಏನಿಲ್ಲ ಅನ್ನೋ ಒಂದು 2 crore ಮನೆಗಳು ನಮ್ಮ ಕಡೆ ಅವೈಲೇಬಲ್ ಇದ್ದಾವೆ. ಸೊ ನಿಮ್ಗೆ ಯಾವುದೇ ರೀತಿಯ ರೇಂಜ್ನ ಮನೆಗಳು ಬೇಕು ಅಂದರೂ ಕೂಡ ನಾನು ತೋರಿಸ್ಕೊಡ್ತೀನಿ. ಆದರೆ ನನಗೆ ದಯವಿಟ್ಟು ನೀವು ಯಾವುದೇ ಮನೆ ನೋಡೋಕ್ಕೆ ಬರೋಕ್ಕೆ ಮುಂಚೆ 1 hour or 2 hour ಮುಂಚೆ ಕಾಲ್ ಮಾಡಿ ಬಂದರೆ ನನಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಒಂದು ಟೈಮ್ನ ನಾನು ಕೊಡ್ಬೋದು. ನೀವು ಆ ಥರ ಕಾಲ್ ಮಾಡ್ಕೊಂಬಂದರೆ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ.
ಎನಿವೇ ಫ್ರೆಂಡ್ಸ್, ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಮಗದೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.